ಗದಗ ನಗರದ ಜೆಟಿ ಮಹಾವಿದ್ಯಾಲಯದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯಗಳ ನೌಕರರ ಸಂಘ ಧಾರವಾಡ ಜಿಲ್ಲಾ ಘಟಕ ಗದಗ ಮತ್ತು ಉದ್ಯೋಗ ಮಾಹಿತಿ ಹಾಗೂ ತರಬೇತಿ ಕೇಂದ್ರ ಹುಬ್ಬಳ್ಳಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ. ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿದ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಮೂಡಾದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾರಿಗೆ ಬದಲಿ ನಿವೇಶನಗಳನ್ನು ನೀಡಲಾಗಿದೆ ಎಂಬುದರ ಕುರಿತು ಸಂಪೂರ್ಣ ತನಿಖೆಯಾಗಬೇಕು ಎಂದು ಶನಿವಾರ ನಗರದಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದರು. ಒಮ್ಮೆ ವಿದ್ಯಾರ್ಥಿಯಾದರೆ ಸಾಯುವವರೆಗೂ ವಿದ್ಯಾರ್ಥಿಯಾಗಿರುತ್ತಾರೆ. ಶಾಲೆಯಲ್ಲಿ ಮೊದಲು ಪಠ್ಯ ಕಲಿತು ನಂತರ ಪರೀಕ್ಷೆ ಬರೆಯಬೇಕು. ಜೀವನದಲ್ಲಿ ಮೊದಲು ಪರೀಕ್ಷೆ ಬರೆದು ಪಾಠ ಕಲಿಬೇಕು. ಹೀಗಾಗಿ ಎರಡೂ ರೀತಿಯ ಕಲಿಕೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನವರು ಸೇರಿದಂತೆ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರು, ಪ್ರಾಚಾರ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಪಕ್ಷಗಳು ಒಂದು ರಾಜಕೀಯ ದ್ವೇಷದಿಂದ ಈ ಥರ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾವುದೇ ಸತ್ತಾಂಶ ಇಲ್ಲ ಅಂತಂದರೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಏನು ಇಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ತನಿಖೆ ಮಾಡೋದಕ್ಕೆ ಯಾಕೆ ಎಂಕ್ವೈರಿ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಒಪ್ಪಿಸ್ಬೇಕು. ಸಂಪೂರ್ಣವಾಗಿ ಮೂಡಾದಲ್ಲಿ ಎಕ್ಸ್ಚೇಂಜ್ ಸೈಟ್ಗಳು ಯಾವ್ಯಾವಿದೆ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕೊಟ್ಟರೆಲ್ಲ ಸಂಪೂರ್ಣವಾಗಿ ಆಗಬೇಕು. ಸಿ ಬಿ ಐ ಕೊಡಲಿ. ಸಿ ಬಿ ಐ ಕೊಟ್ಟರೆ ತನಿಖೆ ಇದೆ. ಯಾವುದೂ ಹಗರಣ ಇಲ್ಲಂದ್ರೆ ಯಾಕೆ ಭಯಪಡ್ತೀವಿ? ನನ್ನ ಪ್ರಶ್ನೆ. ಅದನ್ನು ಯಾವುದೇ ಕಾನೂನು ಏನು ಉಲ್ಲಂಘನೆ ಆಗಿದೆ ತೋರಿಸ್ಕೊಳ್ಳಿ. ವಿನಾಕಾರಣ ಬರೀ ದ್ವೇಷದ ಆರೋಪ, ರಾಷ್ಟ್ರೀಯ ಹುನ್ನಾರ ಇದೆ ಅದರಲ್ಲಿ ಆರೋಪದಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ನೀವೇ ಹೇಳ್ತಿರಲ್ರಿ, ಮಾಧ್ಯಮದವರು ತೋರಿಸ್ಕೊಟ್ಟಿದ್ದೀರಿ. ನಾವು ಸಿದ್ದರಾಮಯ್ಯ ಅವರು ಈ ಮಾತು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರು ಬೇಕಾದ ಹೇಳಿ, ನೀವು ಮಾಧ್ಯಮದವ್ರು ಪ್ರಶ್ನೆ ಕೇಳಬೇಕು. ಅವ್ರಿಗೆ ನೀವು ಕೇಳೋದಿಲ್ಲ. ಮಾಧ್ಯಮದವ್ರು ಅವ್ರಿಗೆ ಸರಿಯಾಗಿ ಪ್ರಶ್ನೆ ಕೇಳೋದಿಲ್ಲ. ಇವತ್ತು ಎಕ್ಸ್ಚೇಂಜ್ ಸೈಟನ್ನು ಯಾವ ಲೇಔಟಲ್ಲಿ ಪಡ್ಕೋಬೇಕು ಕಾನೂನಿದೆ. ಆ ಕಾನೂನು ಉಲ್ಲಂಘನೆ ಆಗಿದೆ. ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದವರು ಓದಿ ಹೇಳಿದ್ದಾರೆ ಯಾವ ಕಾನೂನು ಉಲ್ಲಂಘನೆ ಆಗಿದೆ. 92, 93 ಉಲ್ಲಂಘನೆ ಏನಾಗಿದೆ. ಆಮೇಲೆ 50-50 ಅದಕ್ಕೆ ಕೊಡಬೇಕು, ಅದಕ್ಕಿಲ್ಲ, ಯಾವ ಲೇಔಟಲ್ಲಿ ಕೊಡಬೇಕು, ಅದೇ ಲೇಔಟಲ್ಲಿ ಕೊಡಬೇಕು ಅಂತಿದೆ. ಆ ಲೇಔಟಲ್ಲಿ ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಉಲ್ಲಂಘನೆ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಎರಡನೇದಾಗಿ